ಹಾಯ್ ಹಲೋ ನಮಸ್ತೆ ಎಲ್ಲ ನನ್ನ ರೈತ ಬಾಂಧವರೇ ನಮಸ್ತೆ. ಪ್ಲೀಸ್ ಈ ಇಡುವೆ ಪೂರ್ತಿ ನೋಡಿ. ನಮ್ಮ ಶುಂಠಿಗೆ ನಮಗೆ ಬೆಲೆ ಸಿಗ್ತಾ ಇಲ್ಲ, ಅದಕ್ಕೆ ನಾನು ಇಡುವೆ ಮಾಡಿದ್ದಿಲ್ಲ. ಒಂದು ವಾರ ಆಯಿತು. ಒಳ್ಳೆಯ ರೇಟ್ ಸಿಕ್ಕರೆ ನಮಗೆ ಖುಷಿ ಇಡುವೆ ಮಾಡಲಿಕ್ಕೆ, ತಮ್ಮೆಲ್ಲರಿಗೂ ಒಂದು ಇಡುವೆ ನೋಡಲಿಕ್ಕೆ ಖುಷಿ. ಆದರೂ ಈ ಇಡುವೆ ಪೂರ್ತಿ ನೋಡಿ, ಪ್ಲೀಸ್ ಈ ಇಡುವೆ ಪೂರ್ತಿ ನೋಡಿ. ಇವತ್ತಿನ ರೇಟು ಬೆಂಗಳೂರಲ್ಲಿ ಏನು ರೇಟ್ ಅದಂತ ನಾನು ತಮ್ಮೆಲ್ಲರಿಗೂ ತಿಳಿಸುತ್ತೇನೆ. ನೀವು ನೋಡಿ, ಇಡುವೆ ನೋಡಿ. ಅಲ್ಲೇ ರೇಟ್ ಹೋಗಿದೆ ಹಿಂದ್ಗಡೆ. ಒಳ್ಳೆಯ ಮಾಹಿತಿ ಸಿಗುತ್ತದೆ ತಮ್ಮೆಲ್ಲರಿಗೂ. ಚನ್ನರಾಯಪಟ್ಟಣ 1350, 1500. ಡ್ರೈ ಶುಂಠಿ ರೇಟು 60 kgಗೆ. ಮತ್ತು ವಾಷಿಂಗ್ ನೋಡೋದಾದರೆ 1550, 1650. ಒಳ್ಳೆಯ ರೇಟ್ ಅಂತ ತಿಳ್ಕೊಬೇಡಿ. ಯಾಕಂದರೆ ಇದು ನನ್ನ ರೇಟಿಗೆ ಅಲ್ಲ, ನನ್ನ ರೈತ ರೇಟಿಗೆ ನಾನು ಈ ಇಡುವೆ ಮಾಡಿದ್ದಲ್ಲ. ಆದರೂ ಸ್ವಲ್ಪ ನೋಡ್ಬೇಕಂತೇಳಿ ಮಾಡಿದ್ದೆವು. ಹಾವೇರಿಯಲ್ಲಿ 1400, 1550 ಡ್ರೈ ಶುಂಠಿ ರೇಟು. ವಾಷಿಂಗ್ ರೇಟ್ ನೋಡೋದಾದರೆ 1500, 1650. ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಒಂದು ವಿಷಯ ತಿಳಿಸುವುದೇ ಅಂದರೆ, ಒಳ್ಳೆಯ ಒಂದು ರೇಟು ಬರುವ ತನಕ ಕಾಯುವುದು ಒಳ್ಳೆಯದು. ಶಿವಮೊಗ್ಗದಲ್ಲಿ 1350, 1500 ಡ್ರೈ ಶುಂಠಿ ರೇಟ್ 60 kgಗೆ. ವಾಷಿಂಗ್ ನೋಡೋದಾದರೆ 1500, 1650. ಚೆನ್ನಾಗಿದ್ದೀವಿ. ಶುಂಠಿ ರೇಟು 50 ರೂಪಾಯಿ ಹೆಚ್ಚು ಕಮ್ಮಿ ಮಾರ್ಕೆಟದಲ್ಲಿ ಇವತ್ತಿನ ಟೆಂಡರ್ ಆಗಿದೆ. ಹಾಸನದಲ್ಲಿ 1350, 1500 ಡ್ರೈ ಶುಂಠಿ ರೇಟ್ 60 kgಗೆ. ಮತ್ತು ವಾಷಿಂಗ್ ನೋಡೋದಾದರೆ 1650, 1800. ಯಾವ ರೇಟು ಯಾವ ಮಾರ್ಕೆಟದಲ್ಲಿ ಈ ಶುಂಠಿ ಹೆಂಗೆ ಚೆನ್ನಾಗೈತಿ, ಕೆಂಪು ರೆಡ್ಡು ಒಳ್ಳೆಯ ಶುಂಠಿಗೆ ಒಂದು ರೇಟ್ ಜಾಸ್ತಿ ಸಿಗುವ ಸಾಧ್ಯತೆ ಇದೆ. ಮೈಸೂರಲ್ಲಿ 1350, 1450. ಅದೇ ರೀತಿ ಈ ಥರ ಸ್ವಲ್ಪ ಕಪ್ಪು ಚೆನ್ನಾಗಿಲ್ಲರು ರೇಟು ಸ್ವಲ್ಪ ಕಮ್ಮಿ ರೇಟು ಸಿಗುವ ಸಾಧ್ಯತೆ ಇದೆ. ಇವತ್ತಿನ ಟೆಂಡರ್ ರೇಟು ಒಳ್ಳೆಯ ರೇಟ್ ಆಗಿದೆ ಅಂತ ಅಂದ್ಕೋಬೇಡಿ. ಸ್ವಲ್ಪ ದಿನ ಕಾಯುವ ನಿರೀಕ್ಷೆಯಲ್ಲಿ ಇರ್ರಿ. ಯಾಕಂದರೆ ಈ ರೇಟು ನಮಗೆ ಏನೂ ಆಗುವುದಿಲ್ಲ. ಕೊಡಗು 1400, 1550. ಯಾಕಂದರೆ ಈ ರೇಟು ನಮಗೆ ಏನೂ ಆಗುವ ಸಾಧ್ಯತೆ ಇಲ್ಲ. ನಮ್ಮ ಬೀಜ ತಂದು ನಾವು ಹಚ್ಚಿ, ನಮ್ಮ ಕೂಲಿ ಕಾರ್ಮಿಕರಿಗೆ ಕೊಟ್ಟು, ನಾವು ದುಡಿದು ಅದೆಲ್ಲ ನಮ್ಮ ಕಷ್ಟಪಟ್ಟಿದ್ದಕ್ಕೆ ಮಾರ್ಕೆಟ್ಗೆ ತಂದಿದ್ದು ಬೆಲೆ, ಚಾರ್ಜು ಎಲ್ಲವೂ ತೆಗೆದರೆ ನಮಗೆ ಏನೂ ಸಿಗುವ ಸಾಧ್ಯತೆ ಇಲ್ಲ. ಆದರೂ ಸ್ವಲ್ಪ ತಿಳ್ಕೊಂಡು ನೋಡಿ ಮಾರಾಟ ಮಾಡುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ 2350, 2600. ಅದು ಯಾಕಂದರೆ ಆ ಮಹಾರಾಷ್ಟ್ರದ ಏರಿಯಾದಲ್ಲಿ ಕೆಲವು ಕಡೆಗೆ ಶುಂಠಿ ಬೆಳೆಯುವುದು ಇಲ್ಲ. ಹಾಗಾಗಿ ಸ್ವಲ್ಪ ರೇಟ ಹೆಚ್ಚಿಗೆ ಇರುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ ಅಲ್ಲಿ ನಮ್ಮ ಒಬ್ಬರು ಪರಿಚಯದವರು ಇದ್ದಾರೆ ಮಾರ್ಕೆಟದಲ್ಲಿ. ಅದನ್ನು ನಾನು ಇವತ್ತು ರೇಟ್ ತಿಳಿಸ್ಕೊಂಡು ಈ ನನ್ನ ಚಾನಲ್ದಲ್ಲಿ ಶೇರ್ ಮಾಡಿದ್ದೇನೆ. ಶುಂಠಿಯ ಬೆಲೆಯನ್ನು ಏರಿಕೆ ಆಗಬೇಕಾದರೆ ನಮ್ಮ ಹಣೆ ಬರ ಅಂತ ತಿಳಿಬೇಡಿ. ಎಲ್ಲ ಮಾರ್ಕೆಟದಲ್ಲಿ ಟೆಂಡರನ್ನು ಆಗುವ ಒಂದು ಟೈಮು ನಮ್ಮ ಟೈಮಿಗೆ ಆಗಲಿಲ್ಲ ಅಂದರೆ ಭಾಳಷ್ಟು ಕಷ್ಟ ಇದೆ. ಒಳ್ಳೆಯ ರೇಟ್ ಆಗಬಹುದು, ಆಗ್ತದಂತ ಗ್ಯಾರಂಟಿ ಅದ. ನೋಡೋಣ, ಕಾಯೋಣ. ಇನ್ನೊಂದು ಸ್ವಲ್ಪ 4-5 ದಿನ ಕಾಯ್ದು ನೋಡೋಣ. ಸ್ವಲ್ಪ ಚೇತರಿಕೆ ಕಾಣುವ ಸಾಧ್ಯತೆ ಇದೆ. ಹಸಿ ಶುಂಠಿ, ಡ್ರೈ ಶುಂಠಿ, ವಾಷಿಂಗ್ ಶುಂಠಿ ಒಳ್ಳೆಯ ಒಂದು ರೇಟ್ ಆಗಬೇಕು. ನಮ್ಮ ಕಷ್ಟಕ್ಕೆ ನಮಗೆ ದೇವರು ಪ್ರತಿಫಲ ಕೊಡಲೇಬೇಕು. ಒಳ್ಳೆಯ ಮಾಹಿತಿ ಅಂತ ತಿಳ್ಕೊಂಡು ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ತಮ್ಮೆಲ್ಲರಿಗೂ. ನಾನು ಹೊಸ ವಿಡಿಯೋ ಬಿಡ್ತಾ ಇರ್ತೀನಿ, ತಾವು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.